ಇದ್ದೀರಾ? ಎಲ್ಲರಿಗೂ ನಮಸ್ಕಾರ. ಹಾಯ್, ಈಗಷ್ಟೇ ನರ್ತಿಕಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ ಬಂದಿದೀವಿ. ಎಲ್ಲಾ ಟೀಮ್ ಮೆಂಬರ್ಸ್ ಕಿರ್ಚಾಡಿ ವೆಸಲ್ ಹಾಕಿ ಸೆಲೆಬ್ರೇಷನ್ ಎಂಜಾಯ್ ಮಾಡಿ ಬಂದಿದೀವಿ. ವಾಯ್ಸ್ ಎಲ್ಲ ನೋಡಿ ಆಲ್ರೆಡಿ ಹೇಗಾಗೋಗ್ಬಿಟ್ಟಿದೆ. ಫ್ಯಾನ್ಸ್ ಅಂತೂ ಒಳಗಡೆ ಸಖತ್ ಎಂಜಾಯ್ ಮಾಡಿದ್ದಾರೆ. ಆಸ್ ಅ ಫ್ಯಾನ್ ನಾನು ಕೂಡ ಸಖತ್ ಎಂಜಾಯ್ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾವು ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲ ನೋಡಿರೋದು. ಸೊ ತುಂಬಾ ಖುಷಿ ಆಗ್ತಿದೆ ಇಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿರೋದಕ್ಕೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುದೀಪ್ ಸರ್ ಫ್ಯಾನ್ ಆಗಿ 2.5 ವರ್ಷದ ನಂತರ ಅವ್ರನ್ನ ಸ್ಕ್ರೀನ್ ಮೇಲೆ ಈ ರೀತಿ ಮಾಸಿ ಅವ್ರನ್ನ ನೋಡಿ ಮತ್ತೋಗಿರೋ ವಿಸಿಲ್ ಹಾಕೋದು ಮತ್ತೆ ಕಲ್ತ್ಬಿಟ್ಟೆ. ಸೊ ಐ ಥಿಂಕ್ ಕ್ರಿಸ್ಮಸ್ಗೆ ಸರ್ ಡಬಲ್ ಧಮಾಕ ಗಿಫ್ಟ್ ಕೊಟ್ಟಿದ್ದಾರೆ. ನ್ಯೂ ಇಯರ್ಗೂ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ಸ್ ಆಗಿದೆ. ಸುದೀಪ್ ಸರ್ ಬಗ್ಗೆ ಆಮೇಲೆ ಕೇಳ್ತೀನಿ. ಮೊದಲಿಗೆ ನಿಮ್ಮನ್ನ ನೀವು ತೆರೆ ಮೇಲೆ ನೋಡ್ಕೊಂಡಾಗ ನಿಮಗೆ ಅಂತಿದ್ದು ಫಸ್ಟ್ ವರ್ಡ್ ವಾವ್ ಅಂದ್ರೆ ಪೊಲೀಸ್ ಕಾಪ್ ಆದ್ರೂ ಗ್ಲಾಮರಸ್ ಆಗಿ ಮೇಕಪ್ ಇಲ್ಲ ಅದನ್ನು. ಅದೇ ರೀತಿ ಸುದೀಪ್ ಸರ್ ಅಭಿನಯ ಆಗಿರ್ಬೋದು ಮ್ಯಾಕ್ಸಿಮಮ್ ಅಂತ ಬರ್ತಾರೆ, ಮತ್ತೆ ಹಾಲಿವುಡ್ ರೇಂಜ್ ಕಂಪೇರ್ ಮಾಡ್ತಾರೆ. ನಿಮಗೆ ಸಿನಿಮಾ ನೋಡಿದಾಗ ಪ್ರೇಕ್ಷಕರಾಗಿ ಸಿನಿಮಾ ಹೇಗೆ ಅನ್ನಿಸ್ತು? ಜೊತೆಗೆ ಆಕ್ಟ್ ಮಾಡಿದ್ದು ನಮ್ಮ ಸಿನಿಮಾ ಅಂತ ಬಿಟ್ಟು ಆಸ್ ಅ ಫ್ಯಾನ್ ನಾನು ನೋಡಿರೋದು ಇಲ್ಲಿ ಫಸ್ಟ್ ಟೈಮ್. ನಾವೆಲ್ಲರೂ ನೋಡ್ತಿರೋದು ಫಸ್ಟ್ ಟೈಮ್ ಇವತ್ತು. ಸೊ ಆಸ್ ಅ ಫ್ಯಾನ್ ನೋಡಿದಾಗ ನನಗೆ ಜೆನ್ಯೂನ್ ಆಗಿ ಪ್ರತಿಯೊಂದು ಸೀನ್ ಅಲ್ಲೂ ಸರ್ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ವಿಸಿಲ್ ಹಾಕ್ಬೇಕು ಆ ರೀತಿ. ಅಂದ್ರೆ ಅವ್ರು ಬಂದ ತಕ್ಷಣ ಇಟ್ಸ್ ಲೈಕ್ ಎಲಿವೇಶನ್. ಅವ್ರ ಇಂಟ್ರೊಡಕ್ಷನ್ ಸೀನ್ ಅಲ್ಲ, ಪ್ರತಿ ಸೀನ್ ದ ಮೊಮೆಂಟ್ ಈಸ್ ಆನ್ ದ ಫ್ರೇಮ್ ವಿಸಿಲ್ ಹಾಕ್ಬೇಕು. ನೀವು ನೋಡಿದಾಗ ಪ್ರತಿಯೊಂದು ಡೈಲಾಗು ಪಂಚ್ ಡೈಲಾಗ್ ಇದೆ. ಪ್ರತಿಯೊಂದು ಸೀನ್ ಅಲ್ಲೂ ಇಸ್ ಜಸ್ಟ್ ಗಿವಿಂಗ್ ಔಟ್ ಸಮಥಿಂಗ್ ಮಾಸಿ. ಸೊ ಆಸ್ ಅ ಫ್ಯಾನ್ ಇನ್ನೇನ್ ಬೇಕು, ಸೆಲೆಬ್ರೇಷನ್ ಮಾಡಕ್ ಬೇಕಾಗಿರೋ ಎಲ್ಲ ಮೊಮೆಂಟ್ಸ್ ನ ಸರ್ ಕೊಟ್ಟಿದ್ದಾರೆ ನಮ್ಗೆ. ಸೊ ಐ ಜಸ್ಟ್ ಲವ್ ಇಟ್. ಅದೇ ರೀತಿ ಸುದೀಪ್ ಅವರು ಇದರಲ್ಲಿ ನಮಗೆ ಡ್ಯಾನ್ಸ್ ಬರಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ನಾನು ಇಂಟರ್ವ್ಯೂ ಅಲ್ಲೇ ಹೇಳಿದ್ದೆ, ಸುದೀಪ್ ಸರ್ ಡ್ಯಾನ್ಸ್ ಮಾಡಿರೋದು ನೋಡಿರ್ತೀರಾ, ಫೈಟ್ ಮಾಡಿರೋದು ನೋಡಿರ್ತೀರಾ, ಬಟ್ ಡ್ಯಾನ್ಸ್ ಮಾಡ್ತಾ ಫೈಟ್ ಮಾಡಿರೋದು ಫಸ್ಟ್ ಟೈಮ್ ನೋಡ್ತೀರಾ ಅಂತ ಮಾಡಿದಾರೆ ತಾನೆ. ಹೇಗಿದೆ ಫೈಟ್ ಅಂಡ್ ಡಾನ್ಸ್ ಕಾಂಬಿನೇಷನ್? ಅದೇ ರೀತಿ ಶೂಟಿಂಗ್ ಅಲ್ಲಿ ಅನುಭವ ಬ್ಲಡ್ ಬಂದಿತ್ತು, ಎಲ್ಲ ಬಂದಿತ್ತು. ಆಕ್ಚುಲಿ ಸರ್ಗೂ ಎಷ್ಟೋ ಸೀನ್ಸ್ ಅಲ್ಲಿ ಫೈಟ್ ಸೀಕ್ವೆನ್ಸ್ ಅಲ್ಲಿ ಹುಷಾರಿರ್ಲಿಲ್ಲ ಅವ್ರಿಗೆ. ಬಿಗ್ ಬಾಸ್ ಮುಗಿಸ್ಕೊಂಡು ಬಂದಿದ್ರು, ಜ್ವರ ಆಯ್ತು. ಬಟ್ ಹೇಗ್ ಪರ್ಫಾರ್ಮ್ ಮಾಡಿದ್ದಾರೆ, ಡ್ಯಾನ್ಸ್ ಸಾಂಗ್ ಪರ್ಫಾರ್ಮೆನ್ಸ್ ಇದೆ. ಆ ಫೈಟ್ ಸೀಕ್ವೆನ್ಸ್ ಅಲ್ಲಿ ಅವ್ರು ಹುಷಾರಿಲ್ಲ, ಬಟ್ ಎಷ್ಟು ಎನರ್ಜಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇಟ್ಸ್ ಲೈಕ್ ಗೂಸ್ ಬಂಪ್ ಮೊಮೆಂಟ್ಸ್. ನಾವ್ ಅಲ್ಲಿ ಆಫ್ ಸ್ಕ್ರೀನ್ ಅಂದ್ರೆ ನಾವು ಕ್ಯಾಮ್ರಾ ಹಿಂದೆ ಬಿಸಿ ಆಗ್ತಿದ್ವಿ. ಸೊ ಈ ಸ್ಕ್ರೀನ್ ಮೇಲೆ ನೋಡಿದಾಗ ಅದ್ರ ಡಬಲ್ ಎಂಜಾಯ್ಮೆಂಟ್ ಆಗ್ತಿದೆ. ಬರೀ ರಾತ್ರಿಗಳು ಮಾತ್ರ ಶೂಟ್ ಆಗಿರುತ್ತೆ, ತುಂಬಾ ಅಪರೂಪ ಅನ್ಸುತ್ತೆ ಸಿನಿಮಾಗಳು. ಹೇಗಿತ್ತು ಅನುಭವ ರಾತ್ರಿ ಶೂಟ್ಗಳು? ಮತ್ತೆ ರಾತ್ರಿ ನಿಮ್ಮನ್ನ 2 ದಿವಸ ಶೂಟ್, ಪೂರಾ 20 ದಿವಸ ಶೂಟ್ ಆಗಿರೋದು. ಬಟ್ ಒಂದ್ ರಾತ್ರಿಯಲ್ಲಿ ನಡೆಯೋದು ಅನ್ಸ್ತಾ ಎಲ್ಲಾದ್ರೂ ಅನ್ಸ್ತದೆ 2 ದಿವಸ ಆಗಿರೋದು ಅಂತ. ಒಂದೇ ರಾತ್ರಿಯಲ್ಲಿ ನಡೆದಿರೋ ತರ ಅಷ್ಟು ಪರ್ಫೆಕ್ಷನ್ ಇಂದ ಮಾಡಿದ್ದಾರೆ ವಿಜಯ್ ಕಾರ್ತಿಕೇಯ ನಮ್ಮ ಡೈರೆಕ್ಟರ್ ಅವರು. ಅಂಡ್ ನಾನು ಸರ್ ನಮ್ಮ ಪ್ರೊಡ್ಯೂಸರ್ ಸೀರಿಯಸ್ಲಿ ನಿಮ್ಗೆ ಎಲ್ಲಾ ರೀತಿ ಸೌಕರ್ಯ ಕೊಟ್ಟಿದ್ದಾರೆ. ಅಂಡ್ ನಮ್ಮ ಚಂದ್ರಶೇಖರ್ ಅವರು ಡಿಒಪಿ ಅಂಡ್ ಶಿವು ಸರ್ ಸೆಟ್ ಹೇಗಿದೆ, ನಮ್ ಶಿವಕುಮಾರ್ ಸರ್ ನಮ್ಮ ಆರ್ಟ್ ಡೈರೆಕ್ಟರ್. ಸೊ ಐ ಥಿಂಕ್ ಕಾಸ್ಟ್ ಅಂಡ್ ಕ್ರೂ ಅವ್ರ ಕೆಲಸ ತುಂಬಾ ಚೆನ್ನಾಗಿ ಮಾಡಿರೋದ್ರಿಂದ ನಮ್ಗೆ ಸೆಟ್ ಅಲ್ಲಿ ಎಲ್ಲ ಅನುಕೂಲತೆ ಇತ್ತು. ಅಂಡ್ ಪ್ಲಸ್ ಸುದೀಪ್ ಸರ್ ಜೊತೆಗೆ ಇದ್ರಿಂದ ಅವ್ರ ಎನರ್ಜಿ ಏನಿದೆ ಅಲ್ಲ ಆನ್ ದ ಸೆಟ್, ನಮ್ಮೆಲ್ಲರಿಗೂ ಒಂದು ಎನರ್ಜಿ ತುಂಬಿಸೋರು, ಒಂದು ಮೋಟಿವೇಶನ್ ಕೊಡೋರು. ಅವ್ರ ಸೆಟ್ಟಿಗೆ ಬಂದ್ರೆ ಸಾಕು ನಾವೆಲ್ಲರೂ ಎನರ್ಜೆಟಿಕ್ ಆಗಿರೋದು. ಬಿಕಾಸ್ ಹಿ ಯೂಸ್ ಟು ಬ್ರಿಂಗ್ ದಟ್ ಆರಾ, ಆ ಒಂದು ವೈಬ್ ತಗೊಂಡ್ ಬಂದಿರೋರು. ಅವ್ರು ಇಲ್ದಿರೋ ದಿವಸ ನಾವು ನೋಡಿದ್ವಿ ಫುಲ್ ಡಲ್ ಆಗಿರೋದು, ಬಟ್ ಅವ್ರು ಬಂದ ತಕ್ಷಣ ಹಿಂಗಿರೋದಂದ್ರೆ ಇಟ್ಸ್ ಲೈಕ್ ಥ್ಯಾಂಕ್ಸ್ ಟು ಸುದೀಪ್ ಸರ್. ಮೊನ್ನೆ ಉಪೇಂದ್ರ ಅವರು ತೆರೆ ಮೇಲೆ ಬಂದ್ಬಿಟ್ಟು ಆಲ್ರೆಡಿ ಹೊರ ಬಿಟ್ಟಿದ್ದಾರೆ. ಈ ಸಿನಿಮಾನು ಕಾಂಪಿಟೇಷನ್ ಬಂದಿದೆ, ಎಷ್ಟು ಸಕ್ಸಸ್ ಕಾಣಬಹುದು ಸಿನಿಮಾ ಅಂತ? 2 ಸಿನಿಮಾನು ನಮ್ ಕನ್ನಡ ಇಂಡಸ್ಟ್ರಿಯಿಂದ ಈಗ ನೋಡೋಕೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ನಮ್ 2 ಸಿನಿಮಾ ಕನ್ನಡ ಇಂಡಸ್ಟ್ರಿ ಸಿನಿಮಾನೇ ಸಾಧನೆ ಮಾಡ್ತಿರೋದು. ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಕನ್ನಡ ಇಂಡಸ್ಟ್ರಿಗೆ. ಯುವ ಇರ್ಲಿ, ನಮ್ ಮ್ಯಾಕ್ಸ್ ಇರ್ಲಿ, ಡೆಫಿನೆಟ್ಲಿ ಐ ಥಿಂಕ್ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ತಿದೆ. 2 ಸಿನಿಮಾನು ಹಿಟ್ ಆಗುತ್ತೆ. ಉಪೇಂದ್ರ ಸರ್ ಒಬ್ವಿಯಸ್ಲಿ ತಲೆ ಹುಳ ಬಿಡ್ತಾರೆ, ಈ ಮ್ಯಾಕ್ಸ್ ಮೇಲೆಲ್ಲ ಜುಮ್ ಅನ್ಸುತ್ತೆ. ಸೊ ಎಂಜಾಯ್ ಮಾಡಿ, ಅಲ್ಲಿ ತಲೆ ಹುಳ ಬಿಟ್ಕೊಂಡು ಬಂದು ಇಲ್ಲಿ ಜುಮ್ ಅನ್ಸೋ ಮೂಮೆಂಟ್ ಬೇಕಂದ್ರೆ ಮ್ಯಾಕ್ಸಿಗೆ ಬನ್ನಿ. 2 ಸಿನಿಮಾನು ಎಂಜಾಯ್ ಮಾಡಿ ಅಷ್ಟೇ. ಹೇಳ್ತೀನಿ ಸದ್ಯದಲ್ಲೇ ಅಪ್ಡೇಟ್ ಕೊಡ್ತೀನಿ. ನಮ್ಮ ಟೀಮ್ ಅವ್ರ ಕಡೆಯಿಂದ ಹೇಳೋದಂತ ನಾನು ಹೇಳೋಂಗಿಲ್ಲ. ಮ್ಯಾಕ್ಸ್ ಸಿನಿಮಾನು ನಾನು ಹೇಳಿರ್ಲಿಲ್ಲ. ಸೊ ನೆಕ್ಸ್ಟ್ ಸಿನಿಮಾ